ಓಂ ಆದ್ಯಂತವಂತಃ ಕವಯಃ ಪುರಾಣ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತಾ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೌಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವದೇವೋ ವಿಶಿಷ್ಟಃ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತ ಕೃಷ್ಣದ್ವೈಪಾಯನೇನ ರಚಿತಸ್ಯ ಆಶ್ವಮೇಧಿಕೆ ಪರ್ವಣಿ ಅಥಾತಃ ಸಪ್ತದಶಃ ಭಾಗಃ 17ನೇಯ ಪ್ರವಚನ ಭಾಗ ಅದ್ಯ ಪ್ರಾರಂಭಂ ಪಶ್ಯತಿ. ಅಸ್ಮಿನ್ ಅಧ್ಯಾಯೇ ಅಯಂ ಖಲು ಅಧ್ಯಾಯಃ 19 ಅಧ್ಯಾಯಃ ಅಥವಾ 20 ಅಧ್ಯಾಯಃ. ವೈಷ್ಣವಪಾಠೆ ಉತ್ತರಭಾರತಸ್ಯ ಚ ಪಾಠೆ ಅಯಂ 19ನೇ ಅಧ್ಯಾಯ ಪ್ರವರ್ತತೆ. ವಾವಿಳ್ಳೆ ಪಾಠೆ ಟಿ.ಆರ್. ಕೃಷ್ಣಾಚಾರ್ಯ ಸಂಪಾದಿತೆ ಪಾಠೆ ಚ 20 ಅಧ್ಯಾಯಃ 20ನೇ ಅಧ್ಯಾಯ ಪ್ರವರ್ತತೆ. ತತ್ರ 19ನೇಯ ಅಥವಾ 20 ಶ್ಲೋಕಃ 20ನೇ ಶ್ಲೋಕ ಸಮಾಪ್ತಃ ಅತಿಷ್ಠತ್. ಭಗವದ್ಗೀತಾಂ ಭಗವತಃ ಕೃಷ್ಣಸ್ಯ ವದನಾರವಿಂದಾತ್ ಶ್ರುತಾಮಪಿ ವಿಸ್ಮೃತವತೆ ಪಾರ್ಥಾಯ ಕೃಷ್ಣಃ ಅನುಗೀತಾಂ ನಾಮ ತಾಮೇವ ಗೀತಾಂ ಜಗೌ. ಯಸ್ಯಾಮಸ್ಯಾಂ ಅನುಗೀತಾಯಾಂ ಕಸ್ಯಚನ ಸಿದ್ಧಪುರುಷಸ್ಯ ಉಪದೇಶಃ ಕಶ್ಯಪಂ ನಾಮ ಶಿಷ್ಯಂ ಪ್ರತಿ ಯಹ ಅಕಾರಿ ಸ ಏವ ಉಪದೇಶಃ ಕೃಷ್ಣಂ ಪ್ರತಿ ದ್ವಾರವತ್ಯಾಂ ನಗರ್ಯಾಂ ಕೇನಚನ ಬ್ರಾಹ್ಮಣೇನ ಉಪಾದಿಶ್ಯತ. ಏವಂ ಚ ತಮೇವ ಭಾಗಂ ಕೃಷ್ಣೋಯಂ ಅರ್ಜುನಂ ಪ್ರತಿ ಪುನಃ ಅನುವಾದ. ಕಥಂ ಕಶ್ಚನ ಸಾಧಕಃ ಪ್ರವರ್ತೇತ ತಪಸ್ವಿ ಸತತಂ ಯುಕ್ತಃ ಯೋಗಶಾಸ್ತ್ರಮಥಾಚರೇತ್ ಮನೀಷಿ ಮನಸಾ ವಿಪ್ರಃ ಪಶ್ಯತ್ಯಾತ್ಮಾನಮಾತ್ಮನಿ. ಆತ್ಮಾನಂ ಭಗವಂತಂ ಆತ್ಮನಿ ಸ್ವಸ್ಯ ಹೃದಯೇ ಸ್ವಸ್ಯ ಸ್ವರೂಪೇವ ಪಶ್ಯತಿ ಅಯಂ ಯೋಗಿ. ಇತಿ ಭಾಗಃ ಸಮಾಪ್ತಃ ಅತಿಷ್ಠತ್. ಅಯಮಿಹ ಶ್ಲೋಕಃ ಸಂಯತಃ ಸತತಂ ಯುಕ್ತಃ ಆತ್ಮವಾನ್ ವಿಜಿತೇಂದ್ರಿಯಃ ತಥಾ ಯ ಆತ್ಮನಾತ್ಮಾನಂ ಸಂಪ್ರಯುಕ್ತಃ ಪ್ರಪಶ್ಯತೆ ಇತಿ ಅದ್ಯ ಪ್ರಾರಭ್ಯತೆ. ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ, ಯೋಗಯುಕ್ತನಾಗಿರ್ತಾನೆ, ಜಿತೇಂದ್ರಿಯನಾಗಿ ಸಮಾಧಿಯಲ್ಲಿ ಆತ ತೊಡಗಿ ಭಗವಂತನನ್ನ ಕಾಣ್ತಾನೆ. ಅನೇಕ ಬಾರಿ ನಮಗೆಲ್ಲ ಸ್ವಪ್ನ ಬೀಳುತ್ತಿರ್ತವೆ. ಅದರಂತೆ ಆ ಸ್ವಪ್ನದಲ್ಲಿ ಅನೇಕ ವ್ಯಕ್ತಿಗಳನ್ನು ಯಾರ್ಯಾರನ್ನೋ ನೋಡ್ತಾನೆ. ಸ್ವಪ್ನೇ ದೃಷ್ಟ ಪಶ್ಯತ್ಯಸಾವಿತಿ. ಮುಂದೆ ನಾನು ಈ ವ್ಯಕ್ತಿಯನ್ನ
ಸ್ವಪ್ನದಲ್ಲಿ ನೋಡಿದ್ದೆ ಅಂತ ಹೇಳ್ತಾನೆ ಎಚ್ಚರದಲ್ಲಿ. ಇದಕ್ಕೆ ಎರಡು ಥರದ ವಿವರಣೆಗಳಿವೆ. ಕೆಲವು ಬಾರಿ ನಾವು ನಮ್ಮ ಆತ್ಮೀಯರನ್ನೇ, ಬಂಧುಗಳನ್ನ, ಮಿತ್ರರನ್ನ ಮೊದಲಾದವರನ್ನೇ ಸ್ವಪ್ನದಲ್ಲಿ ಕಾಣ್ತೇವೆ. ಅದಾದ್ಮೇಲೆ ಎಚ್ಚರದಲ್ಲಿ ನಿನ್ನೆ ನಾನು ನಿನ್ನನ್ನು ಸ್ವಪ್ನದಲ್ಲಿ ಕಂಡೆ ಅಂತ ಪರಸ್ಪರ ಹೇಳ್ಕೋತೇವೆ. ಅಥವಾ ಅವನ್ ಯಾರೋ ಒಬ್ಬನ್ನು ಕಂಡೆ ನಾನು ಅಂತ ಇವನು ನೆನಪು ಮಾಡ್ಕೋತಾನೆ. ಇನ್ಯಾರೊಬ್ಬರಿಗೆ ಕಂಡೆ ಅಂತ ಹೇಳಬಹುದು ಅಥವಾ ಹೇಳದೇ ಇರಬಹುದು. ಆದ್ರೂ ಸ್ವಪ್ನದಲ್ಲಿ ಇಂಥದನ್ನು ಕಂಡೆ ನಾನು, ಇಂಥ ವ್ಯಕ್ತಿಯನ್ನು ಕಂಡೆ, ಇಂಥ ವಸ್ತುವನ್ನು ಕಂಡೆ ಅಂತ ಮೊದಲು ಸ್ವಪ್ನದಲ್ಲಿ ಕಾಣ್ತಾನೆ. ಆಮೇಲೆ ಪಶ್ಯತಿ ಅಸಾವಿತಿ, ಮುಂದೆ ಇವನನ್ನೇ ನಾನು ಕಂಡೆ ಅಂತ ತಿಳ್ಕೊಳ್ತಾನೆ. ತಥಾ ರೂಪಮಿಮಾತ್ಮಾನಂ ಸಾಧುಯುಕ್ತ ಪ್ರಪಶ್ಯತಿ. ಅದರಂತೆ ಆ ಸಕಲ ಕಲ್ಯಾಣ ಗುಣಪೂರ್ಣನಾದಂಥ, ಕಲ್ಯಾಣಾದ್ಭುತಗಾತ್ರನಾದಂಥ ಪರಮಾತ್ಮನನ್ನ, ಆ ಪರಮಾತ್ಮನ ಆ ಸ್ವರೂಪವನ್ನ ತಾನೂ ಕೂಡ ನೋಡ್ತಾನೆ. ಸಾಧುಯುಕ್ತ ಪ್ರಪಶ್ಯತಿ, ಹೊರಗಣ್ಣಿನಿಂದ ನೋಡುವಂತೆ ನೋಡ್ತಾನೆ ಅಂತ ಬರೆದಿದ್ದಾರೆ. ಹೊರಗಣ್ಣಿನಿಂದ ನಾವು ನೋಡ್ತೇವಲ್ಲ ಸುಂದರವಾದಂತಹ ಅನೇಕ ರೂಪಗಳನ್ನ, ವ್ಯಕ್ತಿಗಳನ್ನ, ಅದರಂತೆ ಅಂತರಂಗದ ಕಣ್ಣಿನಿಂದಲೂ ಕೂಡ ಅವನು ನೋಡ್ಲಿಕ್ಕೆ ಸಮರ್ಥನಾಗ್ತಾನೆ. ಇಲ್ಲಿ ವರ್ಣಿತಾಗಿರುವಂತಹ ಸಂಗತಿ ಏನಿದೆಯಲ್ಲ, ಪ್ರಾಯ ಆ ಒಬ್ಬ ಸಾಧಕನ ಮೊದಲ ಭಗವದ್ ದರ್ಶನ. ಅದು ಹೇಗೆ ಮೊದಲ ಭಗವದ್ ದರ್ಶನ ಇರ್ತದೆ, ಅದಕ್ಕಾಗಿ ಆ ಸ್ವಪ್ನವನ್ನ ದೃಷ್ಟಾಂತವನ್ನಾಗಿ ಕೊಟ್ಟಿದ್ದಾರೆ. ಸ್ವಪ್ನವನ್ನು ಎರಡು ಥರ ನಾನು ಹೇಳಬಹುದು ಅಂತ ಹೇಳಿದ್ನಲ್ಲ. ನಾನು ನಿಮ್ಮಲ್ಲಿ ಅನೇಕ ಜನರನ್ನು ನೋಡಿರ್ತೇನೆ, ನೀವು ಅನೇಕ ಜನ ನನ್ನನ್ನು ಕೂಡ ನೋಡಿರಬಹುದು, ಮತ್ತು ಯಾರನ್ನಾರು ನೋಡಿರಬಹುದು. ಹೀಗೆ ಒಂದು ಆಳವಾದ ಪರಿಚಯ ಇರೋದ್ರಿಂದ, ಘನವಾದಂತಹ ಸಂಬಂಧ ಇರೋದ್ರಿಂದ ಆ ಸ್ವಪ್ನದಲ್ಲಿ ನಾವು ಯಾರ್ಯಾರ್ದೋ ಜೊತೆಗೆ, ನೀವು ನಮ್ಮ ಜೊತೆಗೆ, ನಾವು ನಿಮ್ಮ ಜೊತೆಗೆ ಓಡಾಡಿದಂತೆ, ಮಾತನಾಡಿದಂತೆ ನಮಗೆಲ್ಲ ಕನಸು ಬೀಳ್ತದೆ. ಇದಲ್ಲದೆ ಇನ್ನೂ ಒಂದು ಪ್ರಕರಣ ಇದೆ. ಅಂಥದ್ದು ನನಗೆಂದೂ ಆಗಿಲ್ಲ, ನಿಮ್ಗೆ ಯಾರಿಗಾದ್ರೂ ಅಂಥ ಅನುಭವಗಳು ಆಗಿರಬಹುದು, ಕೆಲವರಿಗೆ ಆಗಿದ್ದನ್ನು ನಾನು ಕೇಳಿದ್ದೇನೆ. ಆ ಜೀವಮಾನದಲ್ಲಿಯೇ ಅವರು ಅಂಥ ವ್ಯಕ್ತಿಯನ್ನ, ಅಂಥ ವಸ್ತುವನ್ನ, ಪ್ರದೇಶವನ್ನು ನೋಡಿರೋದಿಲ್ಲ. ಆದರೆ ಮೊದಲನೇ ಬಾರಿಗೆ ಆ ವ್ಯಕ್ತಿಯನ್ನ ಕನಸಿನಲ್ಲಿ ಕಾಣ್ತಾರೆ, ಅಥವಾ ವಸ್ತುವನ್ನಾದ್ರೂ ಜಾಗವನ್ನಾದ್ರೂ ಕನಸಿನಲ್ಲಿ ಕಾಣ್ತಾರೆ. ಅದಾದ ಬಳಿಕ, ಕೆಲವು ಕಾಲ ಆದ ಬಳಿಕ ಅದೇ ವ್ಯಕ್ತಿಯನ್ನ ಅಥವಾ ಅದೇ ವಸ್ತುವನ್ನ, ಅದೇ ಪ್ರದೇಶವನ್ನ ಕಣ್ಣಾರೆ ಕಾಣುವಂತ ಅವಕಾಶವೂ ಬರ್ತದೆ. ಇದು ಬಂದಾಗ ನಾನು ಇವರನ್ನು ಕನಸಿನಲ್ಲಿ ಕಂಡಿದ್ನಲ್ಲ ಅಂತ ನೆನಪು ಮಾಡ್ಕೋತಾನೆ. ಹಾಗೆ ಯಾಕೆ ಕಾಣ್ತಾನೆ? ತಾನು ಮುಂದೆ ನಿಜ ಜೀವನದಲ್ಲಿ ಕಾಣಬೇಕಾಗಿರುವ ವಸ್ತು, ವ್ಯಕ್ತಿ ಅಥವಾ ದೇಶ, ಅದನ್ನ ಸ್ವಪ್ನದಲ್ಲಿ ಕೆಲವು ಬಾರಿ ಕಾಣ್ತಾನೆ. ಅದು ಯಾಕೆ ಹಾಗೆ ಕಾಣ್ತಾನೆ, ಭಗವಂತ ಹಾಗೆ ಯಾಕೆ ತೋರಿಸ್ತಾನೆ ಅಂತನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಅಂತೂ ಭಗವಂತ ಅದನ್ನ ತೋರಿಸ್ತಾನೆ ಅಂತ ಇಷ್ಟು ನಾವು ತಿಳ್ಕೊಳ್ಬಹುದು. ಸ್ವಪ್ನಗಳು ಬೀಳುವುದು ಈ ತರ ಎರಡು. ಒಂದು, ನಾವೀಗಾಗಲೇ ಯಾರನ್ನ ಪರಿಚಯ ಮಾಡಿಕೊಂಡಿದ್ದೇವೆ ಅವರು ನಮ್ಮ ಕನಸಿನಲ್ಲಿ ಬೀಳುವುದು ಒಂದು. ಪರಿಚಯವೇ ಇಲ್ಲದೆ ಇದ್ದವರು ಬೀಳುವುದು, ನಮ್ಮ ಕನಸಿನಲ್ಲಿ ಬರುವುದು ಮತ್ತೊಂದು. ಎರಡು ಸಲ ಕನಸು ಬೀಳ್ತವೆ ನಮಗೆ. ಈ ಎರಡೂ ಥರ ದೃಷ್ಟಾಂತಗಳನ್ನು ಕೂಡ ಇಲ್ಲಿ ತಿಳ್ಕೊಳ್ಬಹುದು ಅಂತ ನನಗೆ ಅನಿಸ್ತದೆ. ನಾವೀಗ ಪರಮಾತ್ಮನನ್ನ ನೋಡಿಯೇ ಇಲ್ಲ, ನಮ್ಮಂಥವ್ರು ಯಾರು ಕೂಡ. ಹಿಂದೆಂದೂ ನಮಗೆ ಆ ಪರಮಾತ್ಮನ ಸಾಕ್ಷಾತ್ಕಾರವೇ ಆಗಿಲ್ಲ. ನಾವು ಪರಮಾತ್ಮನನ್ನ ಹೊರಗಣ್ಣಿನಿಂದ ನೋಡಿಲ್ಲ, ಅಂತರಂಗದ ಕಣ್ಣಿಂದ ನೋಡಲಿಲ್ಲ. ಇದು ಮೊದಲನೇ ಬಾರಿ ನಾವು ಪರಮಾತ್ಮನನ್ನ ಕಾಣುವಂತ ಒಂದು ಯೋಗ ಬಂತು. ಇಷ್ಟೆಲ್ಲ ಪರಮಾತ್ಮನನ್ನ ಮೊದಲನೇ ಬಾರಿಗೆ ನಮಗೆ ಕಾಣಲಿಕ್ಕೆ ಅನುಕೂಲ ಹೇಗೆ ಬಂತು, ಯಾಕೆ ಬಂತು ಅಂದ್ರೆ, ನಾವು ಆ ಪರಮಾತ್ಮನನ್ನ ಅನೇಕ ಮಂತ್ರಗಳ, ಸ್ತೋತ್ರಗಳ, ಧ್ಯಾನ ಶ್ಲೋಕದ ರೂಪದಲ್ಲಿ ನಮ್ಮ ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡಿದ್ದೆವು. ಆ ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡಿದ್ದದ್ದು ಗಾಢವಾದಂತಹ ಒಂದು ಸಂಸ್ಕಾರ ನಮ್ಮಲ್ಲಿ ಬೇರೂರಿತ್ತು. ಕ್ರಮವಾಗಿ ಆ ನಮ್ಮ ಧ್ಯಾನ ಪಕ್ವವಾಗಿ, ನಮ್ಮ ಪರೋಕ್ಷ ಜ್ಞಾನ, ಮನನ, ಧ್ಯಾನ ಇವೆಲ್ಲವೂ ಪಕ್ವವಾಗಿ
ಮುಂದೊಂದು ಬಾರಿ ಪರಮಾತ್ಮ ನಮಗೆ ಈ ಅಂತರಂಗದ ಕಣ್ಣಿಗೆ ಕಾಣಿಸ್ತಾನೆ. ಇಲ್ಲಿ ನಾವು ಮೊದಲು ಆ ಪರಮಾತ್ಮನ ನೋಡಿಯೇ ಇಲ್ಲ, ಆದರೂ ಕೂಡ ಹೀಗೆ ನಮಗೆ ಕಾಣಿಸುವಂತಾಯ್ತು. ಅದನ್ನ ನಾವು ಈ ಹಿಂದೆನೆ ಹೇಳಿದ್ದೇನೆ. ಅದನ್ನ ಮೊದಲು ಪರೋಕ್ಷ ಜ್ಞಾನ ನಮಗೆಲ್ಲ ಈಗಿರುವುದು. ಪರೋಕ್ಷ ಜ್ಞಾನ ಶಾಸ್ತ್ರದಿಂದ ಕೇಳಿ ತಿಳಿದ ಜ್ಞಾನ, ಅದು ಕೇಳಿ ಪಡೆದ ಜ್ಞಾನ. ಆ ಜ್ಞಾನ ದೃಢ ಆಗಬೇಕು. ಮುಂದೆ ಕಾಲಾನಂತರದಲ್ಲಿ ಬರುವುದು ಮಾನಸಾಪರೋಕ್ಷ. ಭಗವಂತನ ಅಪರೋಕ್ಷವೇ ಅದು, ಆದರೆ ಆ ಜ್ಞಾನ ಮನಃಪರಿಣಾಮ ರೂಪವಾದದ್ದು. ಭಗವಂತನ ಕುರಿತಾಗಿ ಕೇಳಿ ಪಡೆದ ಜ್ಞಾನಕ್ಕಿಂತ ಈ ಮಾನಸಾಪರೋಕ್ಷ ಅಂತ ಅನ್ನೋದು ಶ್ರೇಷ್ಠವೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಆ ಮಾನಸಾಪರೋಕ್ಷ ವಿಷಯೀಕರಿಸಿರುವುದು ಭಗವಂತನನ್ನು ಹೌದು, ಆದರೆ ಆ ಮಾನಸಾಪರೋಕ್ಷದ ಮೂಲ ಸೆಲೆ, ಅದರ ಸೋರ್ಸ್ ನಮ್ಮ ಮನಸ್ಸೆ, ನಮ್ಮ ಜಡವಾದ ಮನಸ್ಸೆ, ನಮ್ಮ ಭೌತವಾದ ಮನಸ್ಸೆ. ಅದರ ವಿಷಯ ಭಗವಂತ ಹೌದು, ಆದರೆ ಅದರ ಸೋರ್ಸು ಜಡವಾದ ಮನಸ್ಸು, ಭೌತವಾದ ಮನಸ್ಸಾದ್ರಿಂದ ಆ ಜ್ಞಾನ ಅಷ್ಟು ಸ್ಥಿರವಾಗಿ ಉಳಿಯೋದಿಲ್ಲ, ಭದ್ರವಾಗಿ ಉಳಿಯೋದಿಲ್ಲ. ಅದು ಭಗವಂತನನ್ನು ಕಂಡಾದ ಮೇಲೆ ಕೂಡ ಈ ಸಮಸ್ಯೆ. ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಸ್ವರೂಪ ಜ್ಞಾನತಃ ಸಮ್ಯಕ್ ರತಿರ್ ವಿಷ್ಣು ಕಥಾಸುಚ. ನಾವು ಮಾನಸಾಪರೋಕ್ಷವನ್ನ ಭಗವಂತನ ಕುರಿತಾಗಿ ಪಡ್ಕೊಂಡಾದ ಮೇಲೂ ಕೂಡ ಸರಿಯಾದ ನಿಷ್ಠೆ ನಮಗೆಲ್ಲ ಬಂದಿರೋದಿಲ್ಲ. ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುವುದು ಮಾನಸಾಪರೋಕ್ಷವನ್ನು ಪಡೆದಾದ ಮೇಲೆ ಸ್ವರೂಪಾಪರೋಕ್ಷವನ್ನು ಪಡೆದಾಗಲೇ. ಇದನ್ನೆಲ್ಲ ಪರೀಕ್ಷಿತ ರಾಜ ಭಾಗವತದಲ್ಲಿ ಪಡೆದ ಅಂತ ಭಾಗವತದಲ್ಲಿ ವರ್ಣನೆ ಇದೆ. ಮಾನಸಾಪರೋಕ್ಷವನ್ನು ಪರಿತ್ಯಾಗ ಮಾಡಿಬಿಡ್ತಾರೆ. ಯಾಕೆಂದ್ರೆ ಛಿನ್ನಾನ್ಯಧೀಹಿ ಅಧಿಗತಾತ್ಮಗತಿ ಅಂತ ಭಾಗವತದಲ್ಲಿ ವರ್ಣನೆ ಇದೆ. ಆ ಸ್ವರೂಪ ಜ್ಞಾನ ಅಪರೋಕ್ಷ ಜ್ಞಾನ ಬಂದ್ಮೇಲೆ ಅಪರೋಕ್ಷತಃ ಭೇದಂ ಪಶ್ಯನ್, ಅಪರೋಕ್ಷವಾಗಿದಿಂದ ಅದನ್ನೆಲ್ಲವನ್ನು ಕೂಡ ತಿಳ್ಕೊಂಡು ಈ ಹಳೆಯದನ್ನು ಬಿಟ್ಟು ಬಿಡ್ತಾನೆ. ಅಂತೂ ಮಾನಸಾಪರೋಕ್ಷ ಅದಾದ ಬಳಿಕ ಬರುವಂತಹ ಸ್ವರೂಪಾಪರೋಕ್ಷ ಇದೆಯಲ್ಲ, ಅದೆಲ್ಲ ಬಂದಾಗ ಇಲ್ಲಿಯವರೆಗೆ ನಾನೇನು ನನ್ನ ಮನಸ್ಸಿನ ಪರದೆಯ ಮೇಲೆ ಪರಮಾತ್ಮನ ಒಂದು ಚಿತ್ರವನ್ನು ಗೋಡೆಯ ಮೇಲೆ ಮೂಡಿಸಿಕೊಂಡಂತೆ, ಗೋಡೆಯ ಮೇಲೆ ಒಂದು ಚಿತ್ರವನ್ನು ಬರೆದಂತೆ, ಕ್ಯಾನ್ವಾಸಿನ ಮೇಲೆ ಒಂದು ಪೇಂಟಿಂಗ್ ಮಾಡಿದಂತೆ ಪರಮಾತ್ಮನ ಸ್ವರೂಪವೊಂದನ್ನು ನಾನೇನು ಕೇಳ್ತಾ ಇದ್ದೆ, ಪರಮಾತ್ಮನ ಸ್ವರೂಪವನ್ನು ನಾನೇನು ಕಾಣ್ತಾ ಇದ್ದೆ, ಭೌತವಾದ ಸ್ವರೂಪವನ್ನು ನನ್ನ ಮನಸ್ಸಿನ ಪರದೆಯ ಮೇಲೆ ಕಾಣ್ತಾ ಇದ್ದೆ, ಅದನ್ನೇ ಈಗ ಎದುರಿಗೆ ಕಾಣ್ತಾ ಇದ್ದೇನೆ ಅಂತ ಗುರುತಿಸ್ತಾನೆ. ಆ ಗುರುತಿಸಿದಂತಹ ಒಂದು ಹೊಸ ಆನಂದ ಅವನಿಗೆ ಸಿಗ್ತದೆ. ಆವಾಗ ನಾವು ಕನಸಿನಲ್ಲಿ ಕಂಡದ್ದನ್ನೇ ನಿನ್ನೆ ನೀವು ನನ್ನ ಕನಸಿನಲ್ಲಿ ಬಂದಿದ್ದೀರಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಕನಸಿನಲ್ಲಿ ಮನಸ್ಸಿನ ಪರದೆಯ ಮೇಲೆ ನಿಮ್ಮನ್ನು ನೋಡ್ಲಿಕ್ಕೆ ಸಾಧ್ಯ ಆಗಿತ್ತು. ಈ ಹಿಂದೆ ಕೂಡ ನಿಮ್ಮನ್ನು ನೋಡಿದ್ದೆ ನಾನು. ಒಂದು ಘನವಾದ ಒಡನಾಟನೇ ಇದೆ. ಆದ್ರಿಂದ ಮನಸ್ಸಿನ ಸಂಸ್ಕಾರದ ಮೂಲಕ ಮನಸ್ಸಿನ ಪರದೆಯ ಮೇಲೆ ನಿಮ್ಮ ಒಂದು ಚಿತ್ರ ಮೂಡಿ ಬಂತು. ಮತ್ತೆ ಇವತ್ತು ಅದನ್ನು ಪ್ರತ್ಯಕ್ಷ ಕಂಡೆ. ಇದು ಕೆಲವು ಬಾರಿ. ಇನ್ನು ಕೆಲವು ಬಾರಿ ನೀನು ಈಗಾಗಲೇ ಹೇಳಿದಂತೆ ಈ ಜೀವಮಾನದಲ್ಲಿ ಯಾವತ್ತೂ ನೋಡದೆ ಹೋದ್ರೂ ಕೂಡ ನಮಗೆ ಒಬ್ಬ ವ್ಯಕ್ತಿಯ, ನಮ್ಮ ಜೀವನಕ್ಕೆ ಒಂದು ಹೊಸ ತಿರುವು ಕೊಡಬಲ್ಲಂತ ಒಬ್ಬ ವ್ಯಕ್ತಿ ಅಥವಾ ಒಂದು ಯಾವುದೋ ಒಂದು ಜಾಗ, ಒಂದು ಯಾವುದೋ ಸ್ಥಳ, ಒಂದು ಯಾವುದೋ ವಸ್ತು, ಅದರ ಜ್ಞಾನ ನಮಗೆ ಸ್ವಪ್ನದಲ್ಲಿ ಮೊದಲು ಆಗಿ ಅದಾದ್ಮೇಲೆ ಅದು ವಾಸ್ತವಿಕ ಜೀವನದಲ್ಲಿ ಕಾಣಿಸುವುದು ಇದೆ. ಈ ಭಗವಂತನ ಕುರಿತಾಗಿಯೂ ಹಾಗೆ ಆಗ್ತದೆ ಅಂತ ನನಗೆ ಅನಿಸುವುದು. ನಾವೀಗ ಈ ಮಾತನ್ನು ಕೇಳುವವರು ಕೆಲವರು ಇದ್ದೇವಲ್ಲ, ಕೇಳುವವರಾಗ್ಲಿ ಕೇಳದೇ ಇರುವವರಾಗ್ಲಿ ಯಾರನ್ನಾದ್ರೂ ತಗೊಳ್ಬಹುದು. ನಾವು ಕೆಲವರು ಈ ಹಿಂದೆ ಭಗವಂತನನ್ನೆಂದು ನೋಡಿಯೇ ಇಲ್ಲ, ಇನ್ನು ಕೆಲವರು ಭಗವಂತನನ್ನು ನೋಡಿದ್ದೇವೆ, ನೋಡಿರುವ ಸಾಧ್ಯತೆ ಇದೆ ಅಂತ ಹೇಳಿದೆ. ನಮಗೆ ಆಶ್ಚರ್ಯ, ಭಗವಂತನನ್ನು ನಾವೆಲ್ಲ ಹೇಗೆ ನೋಡಿದ್ದೇವೆ? ಭಗವಂತನನ್ನು ನಾವೆಲ್ಲ ನೋಡಿರುವ ಸಾಧ್ಯತೆ ಇದ್ರೆ ಹೀಗ್ಯಾಕೆ ಇರ್ತಿದ್ದೆವು ಅಂತ ಇದನ್ನು ಕೇಳುವವರಿಗೆ ನಿಮ್ಗೆ ಆಶ್ಚರ್ಯ ಅನಿಸಬಹುದು. ಸೃಷ್ಟಿ ಪ್ರಾರಂಭ ಕಂಡು ಸುಮಾರು 195 ಕೋಟಿ ವರ್ಷಗಳಾಗಿವೆಯಲ್ಲ. ಪರಮಾತ್ಮ ಅನೇಕ ಅವತಾರಗಳನ್ನು ತಾಳಿದ್ದಾನಲ್ಲ ಇದೇ ಭೂಲೋಕದಲ್ಲೇ. ರಾಮ, ಕೃಷ್ಣ ಇತ್ಯಾದಿ ರೂಪಗಳಿಂದ ಅವನು ಅವತಾರ ತಾಳಿದ್ದಾನಲ್ಲ. ಅನೇಕ ಪ್ರಸಂಗಗಳಲ್ಲಿ ಆತನ ಜೊತೆಗೆ ನಾವೇ ಒಡನಾಟ ಮಾಡಿರುವಂತಹ ಒಂದು ಸಾಧ್ಯತೆ ಇದೆ. ಆದ್ರೆ ಅದನ್ನ ಸ್ವರೂಪಾಪರೋಕ್ಷ, ಬಿಂಬಾಪರೋಕ್ಷ ಅಂತ ಯಾವುದನ್ನು ಹೇಳೋದಿಲ್ಲ. ನಾವು ನಮ್ಮ ಒಳಗಣ್ಣಿನಿಂದ ಕಾಣಬೇಕು.
ಸ್ವಯೋಗ್ಯ ಭಗವದ್ದೃಷ್ಟೇ ಸರ್ವೈರ್ಮುಕ್ತಿರವಾಪ್ಯತೆ ಪುನರ್ಜ್ಞಾನಾಂತರಾಧಿಕ್ಯಾತ್ ಸುಖಾಧಿಕ್ಯಂ ವಿಮೋಕ್ಷಗಂ ಅಂತ ಬ್ರಹ್ಮತರ್ಕದ ಒಂದು ಮಾತು ಈ ಬೃಹದಾರಣ್ಯಕ ಭಾಷ್ಯದಲ್ಲಿ ಉದ್ಧೃತ ಆಗಿದೆ. ಪ್ರತಿಯೊಬ್ಬರೂ ಕೂಡ ಸ್ವಯೋಗ್ಯ ಭಗವದ್ದೃಷ್ಟೇ, ಭಗವಂತನ ಎಲ್ಲಾ ರೂಪಗಳನ್ನು ಸಾಕ್ಷಾತ್ಕರಿಸ್ಕೋಬೇಕಾಗಿಲ್ಲ. ತನಗೆ ಯಾವ ರೂಪದಿಂದ ಮುಕ್ತಿಯೋ, ತನಗೆ ಯಾವ ರೂಪವನ್ನು ನೋಡುವ ಯೋಗ್ಯತೆ ಇದೆಯೋ ಅದನ್ನ ಅವನು ಸಾಕ್ಷಾತ್ಕರಿಸ್ಕೋಬೇಕು. ಅದರಿಂದ ಅವನಿಗೆ ಮುಕ್ತಿ. ಹೀಗೆ ತನಗೆ ಯೋಗ್ಯವಾದ ಭಗವಂತನ ರೂಪವನ್ನು ಸಾಕ್ಷಾತ್ಕರಿಸಿಕೊಂಡಾದ ಮೇಲೆ ಕೂಡ ಪುನರ್ಜ್ಞಾನಾಂತರಾಧಿಕ್ಯಾತ್, ಮತ್ತೆ ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆದು ಸುಖಾಧಿಕ್ಯಂ ವಿಮೋಕ್ಷಗಂ, ಮೋಕ್ಷದಲ್ಲಿ ಹೆಚ್ಚಿನ ಸುಖವನ್ನು ಪಡ್ಕೊಳ್ತಾನೆ ಅಂತಿದು ಮಾತು. ನಾವು ಈ ಹಿಂದೆ ಅನೇಕ ಬಾರಿ ಭಗವಂತನೇ ಅವತರಿಸಿದಾಗ ಆಕಸ್ಮಿಕವಾಗಿ ಆದರೂ ಅಥವಾ ಉದ್ದೇಶಪೂರ್ವಕವಾಗಿ ಆದರೂ ಕೂಡ ಭಗವಂತನನ್ನು ನೋಡಿರುವ ಸಾಧ್ಯತೆ ಇದೆ. ಆದರೆ ಹಾಗೆ ನೋಡಿ ಆವಾಗ ನಾವು ನೋಡಿದ್ದು ನಮ್ಮ ಚರ್ಮದ ಕಣ್ಗಳಿಂದ, ನಮ್ಮ ಬಾಹ್ಯ ಕಣ್ಗಳಿಂದ. ಆ ಹೊರಗಿನ ಕಣ್ಗಳಿಂದ ಆ ಭಗವಂತನನ್ನ ನಾವೇನು ನೋಡಿರ್ತೇವೆ ಅದು ನೋಡಿದ್ದು ನಮ್ಮ ಸಾಧನೆಗೆ ಬಹಳ ಪೂರಕ ಏನಲ್ಲ. ಅದನ್ನು ಅಪರೋಕ್ಷ ಜ್ಞಾನ ಅಂತ ಹೇಳುವುದೂ ಇಲ್ಲ. ಅದು ಉಳಿದ ಸುತ್ತಮುತ್ತಲು ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ಜನರನ್ನ ನಾವು ನೋಡಿದಂತೆ ಭಗವಂತನನ್ನು ಕೂಡ ನೋಡಿದಂತೆನೆ. ಆವಾಗಲೂ ಕೂಡ ನಮಗೆ ಅವನು ಭಗವಂತ ಅಂತ ಗೊತ್ತಾಗಿರಬಹುದು, ಅವನಾಗಿ ಹೇಳಿ ಗೊತ್ತಾಗಿರಬಹುದು, ಅಥವಾ ನಮಗೆ ಅವನು ಭಗವಂತ ಅಂತ ಗೊತ್ತಾಗಿರಬಹುದು. ಆದರೆ ಕಂಡದ್ದು ಹೊರ ಕಣ್ಣಿನಿಂದ, ಒಳಗಣ್ಣಿನಿಂದ ಅಲ್ಲ. ಆದ್ರಿಂದ ಆ ಜ್ಞಾನ ಅಪರೋಕ್ಷ ಜ್ಞಾನ ಅಂತ ಶಾಸ್ತ್ರದಲ್ಲಿ ಕರೆಸಿಕೊಂಡಿಲ್ಲ. ಪ್ರಾದುರ್ಭಾವಾನೃತೆ ವಿಷ್ಣು ಇಂದ್ರಿಯೈ ನೈವ ಪಶ್ಯತಿ, ಪ್ರಾದುರ್ಭಾವಾನಪಿ ಯದಾ ಜ್ಞಾನದೃಷ್ಟೇವ ಪಶ್ಯತಿ ತದೈವ ಮುಚ್ಯತೆ ಯೋಗಿ ನದುಷ್ಟೈ ಇಂದ್ರಿಯೈ ಕ್ವಚಿತ್ ಅಂತಿದು ಈ ಕಾಠಿಕೋಪನಿಷತ್ತಿನ ಭಾಷ್ಯದ ಒಂದು ಮಾತ. ಈ ಭಗವಂತನ ಪ್ರಾದುರ್ಭಾವಗಳಿದೆಯಲ್ಲ, ರಾಮಕೃಷ್ಣ ಮತ್ತು ಪರಶುರಾಮ ಮೊದಲಾದಂಥ ಅವತಾರ ರೂಪಗಳೇನಿವೆ, ಈ ಅವತಾರ ರೂಪಗಳನ್ನ ನಾವು ನಮ್ಮ ಹೊರಗಣ್ಣಿನಿಂದ ನೋಡಬಹುದು. ಆದರೆ ಆ ರೂಪಗಳನ್ನು ಬಿಟ್ಟು ಬೇರೆ ರೂಪಗಳನ್ನ ನಮ್ಮ ಈ ಹೊರಗಣ್ಣಿನಿಂದ ನೋಡುವುದು ಸಾಧ್ಯ ಇಲ್ಲ. ಇದೆಲ್ಲ ಕೂರ್ಮ ಪುರಾಣದ ಮಾತು. ಆ ಪ್ರಾದುರ್ಭಾವಗಳನ್ನಾದ್ರೂ ಕೂಡ, ರಾಮಕೃಷ್ಣ ಮೊದಲಾದ ರೂಪಗಳನ್ನು ನೋಡಿದ್ರಾಗಲೂ ಕೂಡ ಕೆಲವರಿಗೆ ಮುಕ್ತಿ ಬರಬಹುದು. ಆದರೆ ಅದು ಹೇಗೆ ಅಂದ್ರೆ ಯಥಾ ಜ್ಞಾನದೃಷ್ಟೇವ ಪಶ್ಯತಿ, ನಮ್ಮ ಈ ಹೊರಗಣ್ಣಿನಿಂದ ಆ ರಾಮಕೃಷ್ಣಾದಿ ಅವತಾರಗಳನ್ನು ಕಂಡಾಗಲೂ ಕೂಡ ಮುಕ್ತಿ ಆಗೋದಿಲ್ಲ. ಹೊರಗಣ್ಣಿನ ಮೂಲಕ ಯಾವ ರೂಪವನ್ನು ಕಂಡರೂ ಕೂಡ ಮುಕ್ತಿ ಆಗೋದೇ ಇಲ್ಲ. ರಾಮಕೃಷ್ಣಾದಿ ರೂಪಗಳನ್ನು ಕೂಡ ಒಳಗಿನ ಗಣ್ಣಿನಿಂದ ನೋಡಿದಾಗ, ಜ್ಞಾನದೃಷ್ಟಿಯಿಂದ ನೋಡಿದಾಗ, ಅಂದ್ರೆ ಅದರ ಸ್ವರೂಪಾಪರೋಕ್ಷ ಆದಾಗ ಆವಾಗ ಮುಕ್ತಿ ಆಗಬಹುದು. ಅದೇ ಸ್ವಯೋಗ್ಯ ಭಗವದ್ದೃಷ್ಟಿ. ಒಬ್ರಿಗೆ ಯಾರಿಗೋ ರಾಮರೂಪ, ಮತ್ತೊಬ್ರಿಗೆ ಯಾರಿಗೋ ಕೃಷ್ಣ ರೂಪ, ಮತ್ತೊಬ್ರಿಗೆ ಮತ್ತೊಂದೇನೋ ರೂಪ ಇರಬಹುದು. ಅಂತೂ ಅವರವರಿಗೆ ಆಯಾ ಸಾಧಕನಿಗೆ ಎಷ್ಟು ಜನ ಸಾಧಕರಿದ್ದಾರೋ ಅಷ್ಟಷ್ಟು ಮಾರ್ಗಗಳಿವೆ. ಆಯಾ ಸಾಧಕರಿಗೆ ಯಾವ್ಯಾವ ರೂಪವನ್ನು ಕಾಣುವ ಯೋಗ್ಯತೆ ಇದೆಯೋ, ಆಯಾ ರೂಪದಲ್ಲಿ ಎಷ್ಟೆಷ್ಟು ಗುಣಗಳನ್ನು ಕಾಣುವ ಯೋಗ್ಯತೆ ಇದೆಯೋ ಅಂಥ ರೂಪಗಳನ್ನು ಕಂಡಾಗ ಸರ್ವೈಹಿ ಮುಕ್ತಿರವಾಪ್ಯತೆ ಅಂತ ಆ ಬೃಹದಾರಣ್ಯಕ ಭಾಷ್ಯದಲ್ಲಿ ಬಂದಿರುವುದು. ಕಾಠಿಕೋಪನಿಷತ್ತಿನ ಈ ಮಾತಿನ ಜೊತೆಗೆ ಅದನ್ನ ಹೊಂದಿಸಿಕೊಂಡ್ರೆ ಜ್ಞಾನದೃಷ್ಟಿಯಿಂದ ಆ ಪ್ರಾದುರ್ಭಾವಗಳನ್ನು ನಮಗೆ ಕಾಣುವ ಸುಯೋಗ ಬಂದರೆ ತದೈವ ಮುಚ್ಯತೆ ಯೋಗಿ, ಆಗ ಯೋಗಿ ಆದವನು ಮುಕ್ತನಾಗ್ತಾನೆ. ನ ದುಷ್ಟೈಹಿ ಇಂದ್ರಿಯೈ ಕ್ವಚಿತ್. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ರಾಮಕೃಷ್ಣಾದಿ ರೂಪಗಳನ್ನು ನಾವು ಒಂದು ವೇಳೆ ನೋಡಿದ್ರೂ ಕೂಡ ಆವಾಗ ಅದು ಜ್ಞಾನದೃಷ್ಟಿಯಿಂದ ನೋಡಿರಲಿಲ್ಲ, ಹೊರಗಣ್ಣಿನಿಂದ ನೋಡಿದ್ವಿ ನಾವು, ಒಳಗಣ್ಣಿನಿಂದ ನೋಡಿರಲಿಲ್ಲ. ಆದರೆ ಮತ್ತೊಂದು ಕಾಲದಲ್ಲಿ ನಮ್ಮ ಸಾಧನೆ ಪಕ್ವವಾಗಿ ನಾವು ಒಳಗಣ್ಣಿನಿಂದ ಇದನ್ನು ನೋಡುವ ಪ್ರಸಂಗ ಬಂದಾಗ, ಇದೇ ರಾಮಕೃಷ್ಣಾದಿ ಯಾವುದೊಂದು ಅವತಾರವನ್ನು ನಾವು ನೋಡುವ ಪ್ರಸಂಗ ಬಂದಾಗ ಹಿಂದೆ ಎಲ್ಲೋ ಇದನ್ನು ನೋಡಿದ್ವಲ್ಲ ಅಂತ ಸಾಧಕನಾದವನಿಗೆ ನೆನಪು ಬರ್ತದೆ. ಅದಕ್ಕೆ ನಾನು ಆ ಸ್ವಪ್ನದ ದೃಷ್ಟಾಂತವನ್ನೇನು ಈ ಶ್ಲೋಕದ ಪೂರ್ವಾರ್ಧದಲ್ಲಿ ತಗೊಂಡಿದ್ದಾರೆ, ಉತ್ತರಾರ್ಧದಲ್ಲಿ ಈ ಭಗವಂತನ ಬಗ್ಗೆ ತಗೊಂಡಿದ್ದಾರಲ್ಲ, ಅದಕ್ಕಾಗಿ ಆ ಪ್ರಾದುರ್ಭಾವ ರೂಪಗಳನ್ನು ನಾವು ಹಿಂದೆ ನೋಡಿರಬಹುದು. ತಥಾ ರೂಪಮಿವ ಆತ್ಮಾನಂ ಸಾಧುಯುಕ್ತ ಪ್ರಪಶ್ಯತೆ
ಸ್ವಪ್ನದಲ್ಲಿ ಯಾರನ್ನಾದರೂ ನಾನು ನೋಡಿದ್ರೆ ಎಚ್ಚರದಲ್ಲಿ ಮತ್ತೆ ಅವನನ್ನು ಗುರುತಿಸ್ತೀವಲ್ಲ, ಹಾಗೆ ಭಗವಂತನನ್ನ ನಾವು ಜ್ಞಾನದೃಷ್ಟಿಯಿಂದ ನೋಡಿದ್ದಾಗ ಆದ ಮೇಲೆ ಇದೇ ವ್ಯಕ್ತಿಯನ್ನ ನಾನು ಹೊರಗಣ್ಣಿನಿಂದಲೂ ನೋಡಿದ್ನಲ್ಲ ಯಾವಾಗೋ ಒಮ್ಮೆ ಹಿಂದೆ ಅನ್ನೋದು ಅವನಿಗೆ ನೆನಪಿಗೆ ಬರ್ತದೆ. ಪ್ರಾಯ ನೋಡಿಲ್ಲದೆ ಹೋದ್ರೆ ಏನು ತೊಂದರೆ ಇಲ್ಲ, ಹೊಸದಾಗೇ ಬರ್ತದೆ. ಒಬ್ಬೊಬ್ಬ ಸಾಧಕಂದು ಒಂದೊಂದು ಥರ. ಕೆಲವರು ಹೊರಗಣ್ಣಿನಿಂದಲೇ ಭಗವಂತನನ್ನು ನೋಡಿರುವ ಸಾಧ್ಯತೆ ಇದೆ, ಕೆಲವರು ಅಥವಾ ಅನೇಕ ಜನ, ಎಷ್ಟೋ ಜನ ನೋಡಿರುವ ಸಾಧ್ಯತೆ ಇಲ್ಲ. ಅಂತೂ ಭಗವಂತನನ್ನ ಹೊರಗಣ್ಣಿನಿಂದಾದರೂ ಆ ಅವತಾರ ರೂಪಗಳನ್ನು ನೋಡುವುದಕ್ಕೆ ಬಹಳ ದೊಡ್ಡ ಯೋಗ್ಯತೆ ಏನು ಬೇಕಾಗಿಲ್ಲ. ಇದೇ ಹಿಂದೆ ಕಲಿಯುಗದಲ್ಲಿ 5,000 ವರ್ಷದ ಹಿಂದೆ, ಮತ್ತೆ ಯಾವುದೋ ತ್ರೇತಾಯುಗದಲ್ಲಿ ರಾಮ ಇದ್ದಾಗ, ಮತ್ತೊಂದು ಯಾವುದೋ ಯುಗದಲ್ಲಿ ಪರಶುರಾಮ ಇದ್ದಾಗ ಅವನನ್ನ ನೋಡಿದವರಿಗೆಲ್ಲರೂ ಕೂಡ, ಯಾಕಂದ್ರೆ ತಾಮಸರು ನೋಡೇ ಇದ್ದಾರೆ ಅವನನ್ನ, ಕೇವಲ ಸಾತ್ವಿಕರು ಮಾತ್ರ ನೋಡಿರುವುದಲ್ಲ. ಅದನ್ನ ನೋಡ್ಲಿಕ್ಕೆ ಒಂದು ಬಹಳ ದೊಡ್ಡ ಯೋಗ್ಯತೆ ಏನು ಬೇಕಾಗಿಲ್ಲ. ಆದ್ರೆ ಅದನ್ನು ನೋಡಿ ಮುಂದೆ ಮುಕ್ತಿಯನ್ನು ಪಡೆಯಲಿಕ್ಕೆ ದೊಡ್ಡ ಯೋಗ್ಯತೆ ಬೇಕಷ್ಟೆ. ಸಾಧನೆ ಆರಂಭದಲ್ಲಿ ಇದ್ದವರಿಗೂ, ಆರಂಭದ ಹಂತದಲ್ಲಿದ್ದವರಿಗೂ, ಅಥವಾ ಏನು ಸಾಧನೆಯನ್ನೇ ಮಾಡದೇ ಇದ್ದವರಿಗೂ ಕೂಡ ಆ ಅವತಾರ ರೂಪಗಳು ಕಣ್ಣಿಗೆ ಕಾಣುವ ಸಾಧ್ಯತೆ ಇದೆ. ಮತ್ತೆ ಹಾಗೆ ಸಾಧನೆ ಆರಂಭದ ಹಂತದಲ್ಲಿ ಅದೇನು ಕಣ್ಣಿಗೆ ಹಿಂದೊಮ್ಮೆ ಬಾರಿ ಬಿದ್ದಿತ್ತು, ಅದು ಈಗ ನೆನಪಿಗೆ ಬರ್ತದೆ ಆ ಸಾಧಕನಿಗೆ ಅಂತ ಅದನ್ನ ತಿಳ್ಕೊಳ್ಬೇಕು. ಸ್ಮರಾಮಿ ಭವಸಂತಾಪ ಹಾನಿರಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಾನಿದನ್ನು ನೆನಪು ಮಾಡ್ಕೋತಾ ಇದ್ದೇನೆ ಅಂತ. ಅವ್ರಿಗೇನು ಈಗ ದ್ವಾದಶ ಸ್ತೋತ್ರವನ್ನು ರಚನೆ ಮಾಡುವಾಗ ಅವರಿಗೆ ಮಧ್ವಾಚಾರ್ಯರಿಗೆ ಹೊಸದಾಗಿ ಅಪರೋಕ್ಷ ಜ್ಞಾನ ಬಂದಿರುವುದೇನು ಅಲ್ಲ. ದೃಷ್ಟಾಂತ ಹಾಗೆ ನೆನಪಿಗೆ ಬಂತು, ಹಿಂದೆ ನೋಡಿದ್ದನ್ನು ನಾನೀಗ ನೆನಪು ಮಾಡ್ಕೋತಾ ಇದ್ದೇನೆ ಅಂತ ಅವ್ರು ಹೇಳ್ತಾರೆ. ಅದೇನು? ಭವಸಂತಾಪ ಹಾನಿರಾಮೃತ ಸಾಗರಂ, ಸಂಸಾರದ ದುಃಖಕ್ಕೆ ಉಪಶಮವನ್ನು ಕೊಡುವಂಥ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ, ಪೂರ್ಣಾನಂದನಾದಂಥ ರಾಮನ ಕೃಪೆಯಿಂದ ಕೂಡಿದ ಆ ನೋಟವನ್ನು ನಾನು ನೆನಪು ಮಾಡ್ಕೊಳ್ತೇನೆ ಅಂತ ಅವರು ನೆನಪು ಮಾಡ್ಕೊಳ್ತಾರೆ. ಹಾಗೆ ಈ ಸಾಧಕನು ಕೂಡ ಒಂದು ಯಾವುದೋ ಹಂತದಲ್ಲಿ ಆ ಅಪರೋಕ್ಷ ಜ್ಞಾನವನ್ನು ಕಂಡಾಗ ಹಿಂದೆ ಇದನ್ನು ಕಂಡಿದ್ನಲ್ಲ ಅಂತ ಅವನು ನೆನಪು ಮಾಡ್ಕೊಳ್ತಾನೆ. ಅಂತೂ ಈ ಮಾತನ್ನು ಈ ಎರಡು ದೃಷ್ಟಿಯಿಂದ ನೋಡಬೇಕು. ಸ್ವಪ್ನದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದರೆ, ನಾವು ಈಗಾಗಲೇ ನಮ್ಮ ಜೀವಮಾನದಲ್ಲಿ ಅನೇಕ ಬಾರಿ ಅವನು ನೋಡಿದ್ದೇವೆ. ಆ ಒಡನಾಟದ ಕಾರಣದಿಂದಾಗಿ ಮತ್ತೆ ಆತ ಕನಸಲ್ಲಿ ಬಂದಿದ್ದ. ಎಚ್ಚರದಲ್ಲಿ ನಿಮ್ಮನ್ನು ನಾನು ಕನಸಲ್ಲಿ ನೋಡಿದೆ ಅಂತ ನಾವು ಹೇಳ್ತೇವೆ, ಅಥವಾ ನಾವೇ ಅನ್ಕೊಳ್ತೀವಿ ಇಂಥವನನ್ನು ನೋಡಿದಿವೆ ಅಂತ. ಇದು ಒಂದು. ಏನು ಒಮ್ಮೆಲೂ ನೋಡದೇ ಇರುವಂತಹ ವ್ಯಕ್ತಿಯನ್ನು ನೋಡುವ ಸಾಧ್ಯತೆಯೂ ಇದೆ. ಅಂಥದ್ದು ಅನೇಕ ಜನರಿಗೆ ಅನುಭವ ಇದೆ. ಅಂಥವ್ರ ಅನುಭವಗಳನ್ನು ನಾನೇ ಕೇಳಿದ್ದೇನೆ. ಅಂಥ ಸ್ಥಳ, ಅಂಥ ವಸ್ತು, ಅಂಥ ಜಾಗ ಎಲ್ಲೂ ನೋಡದೆ ಹೋದ್ರೂ ಜನ್ಮಾಂತರದ ಸಂಸ್ಕಾರದ ಕಾರಣದಿಂದಾಗಿ, ಯಾರ್ದೋ ಜೊತೆ ಇರುವಂತಹ ಒಂದು ಋಣದ ಕಾರಣದಿಂದಾಗಿ ಒಬ್ರು ಯಾರೋ ಗುರುಗಳು ಒಬ್ಬರಿಗೆ ಕನಸಿನಲ್ಲಿ ಬೀಳ್ತಾರೆ. ಇಂಥದ್ದೆಲ್ಲ ನನಗೆ ಕೆಲವರು ಅನೇಕ ಜನ ಹೇಳಿದ್ದಿದೆ. ಮುಂದೆ ಆ ಗುರುಗಳನ್ನು ಅವರು ಪ್ರತ್ಯಕ್ಷ ಜೀವನದಲ್ಲಿ ಕಾಣುತ್ತಾರೆ. ಹೀಗೆ ಎರಡು ಥರದ್ದಿದೆ ಈ ಸ್ವಪ್ನದಲ್ಲಿ ನಾವು ಕಾಣುವುದು. ಅದರಂತೆ ಭಗವಂತನ ದರ್ಶನವೂ ಕೂಡ ಎರಡು ಥರದ್ದು. ಹಿಂದೊಂದು ಬಾರಿ ಯಾವುದೋ ಯುಗದಲ್ಲಿ ನಾವು ನೋಡಿದ್ದು ಈಗ ಅಪರೋಕ್ಷ ಜ್ಞಾನ ಬಂದಾಗ ಹಿಂದೆ ನಾನು ನೋಡಿದ್ನಲ್ಲ ಇದನ್ನ ಅಂತ ಅನ್ಕೊಳ್ಳಬಹುದಾದ ಸಾಧ್ಯತೆ ಒಂದು. ಅದಲ್ಲದೇನು ಹಿಂದೆ ಎಂದು ನೋಡಿಲ್ಲದೆ ಹೋದ್ರು ಹೊಸದಾಗಿಯೇ ನೋಡುವುದು ಒಂದು. ಅಂತೂ ಎರಡು ಧ್ಯಾನದಲ್ಲಿ ಕಂಡಾಗ, ಧ್ಯಾನದಲ್ಲಿ ಇದೇ ರೂಪವನ್ನು ಕಾಣ್ತಾ ಇದ್ನಲ್ಲ ನಾನು, ಇದನ್ನೇ ಈಗ ಪ್ರತ್ಯಕ್ಷ ಕಾಣ್ತಾ ಇದ್ದೇನಲ್ಲ ಅಂತ ಅನ್ಕೋತಾನೆ. ಅಥವಾ ಧ್ಯಾನದಲ್ಲಿ ಕಂಡದ್ದು ಅಲ್ಲದೇನೆ ಹಿಂದೊಂದು ಬಾರಿ ಇವನನ್ನು ಕಂಡಿದ್ನಲ್ಲ ಅಂತ ಹಾಗೂ ಅನ್ಕೊಳ್ಳುವ ಸಾಧ್ಯತೆ ಇದೆ. ಇಂಥದೆಲ್ಲ ವೈಶಿಷ್ಟ್ಯ ಆ ಸಾಧಕನ ಜೀವಮಾನದಲ್ಲಿ ಆಗ್ತದೆ. ಅದಕ್ಕಾಗಿ ಸ್ವಪ್ನ ಅಂತ ದೃಷ್ಟಾಂತ ಕೊಟ್ಟಿದ್ದು ತುಂಬಾ ಅದ್ಭುತವಾಗಿದೆ. ಏನೇ ತುಂಬಾ ಸರಳವಾಗಿಯೇ ನಾವು ಈ ಶ್ಲೋಕವನ್ನು ತಗೊಳ್ಳುವುದಾದ್ರೂ, ಸ್ವಪ್ನ ಅಂತ ಯಾಕೆ ಹೇಳಿದ್ದಾರೆ? ಸ್ವಪ್ನ ಅಂದ್ರೆ ಅದು ಸುಳ್ಳೇನೂ ಅಲ್ಲ. ಸ್ವಪ್ನ ಅಂದ್ರೆ ಅದು ಸತ್ಯವೇ. ಅನೇಕ ಸಂಗತಿಗಳನ್ನು ಸ್ವಪ್ನದಲ್ಲಿ ಭಗವಂತ ಸೃಷ್ಟಿಸ್ತಾನೆ ಅಂತಾನೆ ವರ್ಣನೆ ಮಾಡ್ತಾರೆ. ಬೇರೆ ಏನೂ ಅಲ್ಲ. ಹೊರಗಡೆ ಒಂದು ದೊಡ್ಡ ಗೋಡೆಯ ಮೇಲೆ ಅಥವಾ ಕ್ಯಾನ್ವಾಸಿನ ಮೇಲೆ ಒಂದು ಪೇಂಟಿಂಗ್ ನಾವು ಮಾಡುವಂತೆ, ಮನಸ್ಸೊಂದು ಕ್ಯಾನ್ವಾಸ್, ದೊಡ್ಡ ಪರದೆ. ಆ ಮನೋಭಿತ್ತಿಯ ಮೇಲೆ ನಾವು ಆಲೋಚನೆ ಮಾಡಿ ಇಂಥ ರೂಪವನ್ನು ಕಾಣಬೇಕು. 2 ಕೈಗಳಿರು, 4 ಕೈ ಅಥವಾ 2 ಕೈ ಇರುವಂತಹ ಇಂಥ ನಿರ್ದಿಷ್ಟ ಬಣ್ಣ ಇರುವಂತಹ ಭಗವಂತನ ಒಂದು ರೂಪವನ್ನು ನಾವೇ ಚಿತ್ರಣ ಮಾಡಿಕೊಂಡು ಅದನ್ನು ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದು ಪಕ್ವ ಆಗ್ತಾ ಹೋಗ್ತದೆ ಮುಂದೆ. ಹೀಗೆ ಅಲ್ಲಿ ಚಿತ್ರಿಸಿಕೊಂಡಿರುವಂತಹ ರೂಪ ಅದು ಸುಳ್ಳೇನೂ ಅಲ್ಲ, ಕನಸೆಂದು ಸುಳ್ಳಲ್ಲ.
ಕನಸು ಯಾವ ದೃಷ್ಟಿಯಲ್ಲಿ ಸುಳ್ಳು ಅಂದ್ರೆ, ಕನಸಿನಲ್ಲಿ ಕಂಡ ವ್ಯಕ್ತಿಯೇ ಹೊರಗಡೆ ಇದ್ದಾನೆ, ಹೊರಗಡೆ ಇದ್ದ ವ್ಯಕ್ತಿಯೇ ಅಲ್ಲಿ ಬಂದಿದ್ದಾನೆ ಅಂತ ತಿಳ್ಕೊಂಡ್ರೆ ಅದು ಸುಳ್ಳು. ಗೋಡೆಯ ಮೇಲೆ ನಾವೊಂದು ಚಿತ್ರವನ್ನು ನೇತು ಹಾಕಿದ್ದೇವೆ ನಮ್ಮ ತಂದೆಯವ್ರದ್ದು. ಆ ಗೋಡೆಯ ಮೇಲೆ ಇದ್ದಂಥ ವ್ಯಕ್ತಿಯು, ನಾವು ಈಗ ಬದುಕಿದ್ದಂಥ ವ್ಯಕ್ತಿಯು ಒಬ್ಬನೇ ಏನಲ್ಲ. ಅಥವಾ ಆ ವ್ಯಕ್ತಿಯು ಈಗ ಮರಣಿಸಿಯೇ ಇರಬಹುದು. ಮರಣಿಸಿದ್ರೂ ಕೂಡ ಗೋಡೆಯ ಮೇಲೆ ಒಂದು ಚಿತ್ರ ಇದೆ. ಗೋಡೆಯ ಮೇಲೆ ಇರುವ ಚಿತ್ರವು ಆ ಮರಣಿಸಿರುವ ಅಥವಾ ಬದುಕಿರುವ ವ್ಯಕ್ತಿಯು ಒಬ್ಬನೇ ಅಲ್ಲ. ಇದು ಆ ಗೋಡೆಯ ಮೇಲಿರುವುದು ಅವನ ಪ್ರತಿಕೃತಿ ಮಾತ್ರ. ಹಾಗೆ ಮನಸ್ಸಿನ ಪರದೆಯ ಮೇಲೆ ನಾವು ಕಂಡದ್ದು, ಸ್ವಪ್ನದಲ್ಲಿ ಕಂಡದ್ದು ಭಗವಂತನ ಅಥವಾ ಬೇರೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಪ್ರತಿಕೃತಿ ಮಾತ್ರ. ಅದು ಅದಕ್ಕಿಂತ ಹೊರತೇನೂ ಅಲ್ಲ ಅಂತ ನಾವು ಅದನ್ನ ತಿಳ್ಕೊಳ್ಬೇಕು. ಇಶೀಕಾಂಚ ಯಥಾ ಮುಂಜಾತ್ ಕಶ್ಚಿನ್ ನಿಷ್ಕೃಷ್ಯ ದರ್ಶಯೇತ್ ಯೋಗಿ ನಿಷ್ಕೃಷ್ಯ ಚಾತ್ಮಾನಂ ತಥಾ ಪಶ್ಯತಿ ದೇಹತಃ. ಇದು ಕೂಡ ಒಂದು ತುಂಬಾ ಸುಂದರವಾದಂತಹ ಒಂದು ದೃಷ್ಟಾಂತನೆ. ಈ ಇಶೀಕಾಂತ್ ಒಂದು ಹುಲ್ಲು, ಆ ಹುಲ್ಲು ಹೇಗಿರ್ತದೋ ಗೊತ್ತಿಲ್ಲ. ಆ ಹುಲ್ಲಿನ ಒಳಗೆ ಮುಂಜ ಅಂತ ಒಂದು ಹುಲ್ಲು, ಮುಂಜ ಅನ್ನುವ ಹುಲ್ಲಿನ ಒಳಗೆ ಇಶೀಕ ಅಂತ ಒಂದು ಹುಲ್ಲಿರ್ತದೆ. ಆ ಇಶೀಕ ಅಂದ್ರೆ ಕಾಶ ಅಂತ ಅರ್ಥವನ್ನ ಇಲ್ಲಿ ಬರೆದಿದ್ದಾರೆ ಅವರು. ಅಂತೂ ಆ ಮುಂಜ ಅನ್ನುವ ಹುಲ್ಲಿನ ಒಳಗೆ ಇಶೀಕ ಅನ್ನುವ ಹುಲ್ಲಿರ್ತದೆ. ಅದನ್ನ ನಾವು ಕೆಲವು ಬಾರಿ ತೆಗೆದು ನೋಡ್ತೀವಿ, ಬೇರ್ಪಡಿಸಿ ನೋಡ್ತೇವೆ. ಇದು ಮುಂಜ, ಇದು ಇಶೀಕ ಅಂತ ಎರಡನ್ನು ಕೂಡ ಪ್ರತ್ಯೇಕವಾಗಿ ಕಾಣಲಿಕ್ಕೆ ನಾವು ಸಮರ್ಥರಾಗ್ತೇವೆ. ಅದು ಆ ಮುಂಜದ ಒಂದು ಭಾಗವೇ ಇಶೀಕ ಅಷ್ಟೇ, ಮತ್ತು ಬೇರೆ ಏನೂ ಅಲ್ಲ. ನಾವು ಇಶೀಕ, ಮುಂಜ ಇತ್ಯಾದಿಗಳನ್ನು ನಾವು ನೋಡಿಲ್ಲದೆ ಹೋದ್ರು ಅದಕ್ಕೆ ಸ್ಪಷ್ಟವಾಗಿ ನಮ್ಗೆಲ್ರಿಗೂ ಅನುಭವ ಇರುವಂತಹ ಇನ್ನೊಂದು ದೃಷ್ಟಾಂತವನ್ನು ನಾವು ಕೊಡಬಹುದು ಅಂತಾದ್ರೆ, ಮಾವಿನ ಹಣ್ಣು. ಆ ಹಣ್ಣಿನಲ್ಲಿ ಒಳಗೆ ಅದರ ಗೊರಟ ಇದೆ. ಆ ಹಣ್ಣನ್ನ ಬಿಡಿಸುವಾಗ ಇದು ನೋಡಿ, ಮೇಲೆ ತೊಗಟೆ, ಅದರ ಒಳಗೆ ಅದರ ರಸ ಇದೆ, ಅದರೊಳಗೆ ತೊಗಟೆ ಇದೆ ಅಂತ, ತೊಗಟೆ ಯಾವುದು, ರಸ ಯಾವುದು, ಮತ್ತೆ ಅದರ ಗೊರಟ ಯಾವುದು ಅಂತ ನಾವು ತೆಗೆದು ತೋರಿಸ್ತೇವೆ. ಅದರಂತೆ ತಥಾ ನಿಷ್ಕೃಷ್ಯ ಚಾತ್ಮಾನಂ ತಥಾ ಪಶ್ಯತಿ ದೇಹತಃ. ತುಂಬಾ ಸುಂದರ ಇದೆ. ನನ್ನ ದೇಹ ಬೇರೆ, ನಾನು ಬೇರೆ ಅನ್ನುವುದು ಅವನಿಗೆ ಆ ಸಂದರ್ಭದಲ್ಲಿ ಅರಿವಿಗೆ ಬರ್ತದೆ. ಈಗ ನಮಗೆ ನನ್ನ ದೇಹ ಬೇರೆ, ನಾನು ಬೇರೆ ಅಂತನ್ನುವುದು ಕೇವಲ ಶಾಸ್ತ್ರದ ಮೂಲಕ ಮಾತ್ರ ಕೇಳಿ ಗೊತ್ತು. ನಾವೆಲ್ಲರೂ ನಮ್ಮನ್ನ ಮತ್ತೆ ನಮ್ಮೆದುರಿಗೆ ಸಿಗುವಂತಹ ಎಲ್ಲ ಬಂಧು ಮಿತ್ರರು, ಗಂಡ ಹೆಂಡತಿ ಪ್ರತಿಯೊಬ್ಬರನ್ನು ಕೂಡ ನಾವು ಗುರುತಿಸುವುದು ದೇಹದ ಮೂಲಕವೇ. ದೇಹದ ಹೊರತಾಗಿ ನಮ್ಮನ್ನು ನಮಗೆ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ದೇಹದ ಹೊರತಾಗಿ ನಮ್ಮನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಕಣ್ಣು ಬಿಟ್ರೆ ಈ ಜಗತ್ತಿನಲ್ಲಿ ನಾವು ಶಿಶುವಾಗಿ ಕಣ್ಣು ಬಿಟ್ಟಾಗ ನಾಳೆ ವಯಸ್ಸಾಗಿ ಸಾಯುವವರೆಗೆ ನಮಗೆ ಕಣ್ಣಿಗೆ ಕಾಣಿಸುವುದು ನಮ್ಮ ದೇಹವೇ. ಕನ್ನಡಿಯಲ್ಲಿ ನಿಂತರೆ ಅಲ್ಲಿ ಕಾಣುವುದು ನಮ್ಮ ಮುಖವೇ. ನಮ್ಮ ಎದುರಿಗೆ ಯಾರು ಬಂದ್ರೆ ಅವರು ಸಾಯುವಾಗ, ಹುಟ್ಟುವಾಗ ಅಥವಾ ನಡುವೆ ಬದುಕಿದ್ದಾಗ ಎಲ್ಲಾ ಪ್ರಸಂಗದಲ್ಲೂ ಕೂಡ ಕಾಣುವುದು ಅವರ ದೇಹವೇ. ಗಂಡನಿಗೆ ಕಾಣುವುದು ಹೆಂಡತಿಯ ದೇಹ, ಹೆಂಡತಿಗೆ ಕಾಣುವುದು ಗಂಡನ ದೇಹ. ಯಾರನ್ನು ಜೀವದ ಗೆಳತಿ, ಜೀವದ ಗೆಳೆಯ ಅಂತೇನೆ ಹೇಳಿ, ಏನೇ ಶಬ್ದ ಪ್ರಯೋಗ ಮಾಡಲಿ, ಕಾಣುವುದೆಲ್ಲ ದೇಹವೇ. ನಮಗೀಗ ದೇಹಕ್ಕಿಂತ ಹೊರತಾಗಿ ಆತ್ಮನ ನಮ್ಮ ಅಸ್ತಿತ್ವ ಬೇರೆಯವ್ರದ್ದಿರ್ಲಿ, ನಮಗೆ ನಮ್ಮ ಅಸ್ತಿತ್ವವೇ ದೇಹಕ್ಕಿಂತ ಹೊರತಾಗಿದೆ ಅಂತನ್ನೋದು ನಮಗೆ ಅನುಭವಕ್ಕೆ ಬಂದಿಲ್ಲ. ಕೇವಲ ಪರೋಕ್ಷ ಜ್ಞಾನ ಮಾತ್ರ ನಮಗಿದೆ ಈಗ. ಆದ್ರೆ ಎಷ್ಟು ಸುಲಭವಾಗಿ ಒಂದು ಮಾವಿನ ಹಣ್ಣು ಮತ್ತು ಅದರ ಗೊರಟವನ್ನ ಪ್ರತ್ಯೇಕಿಸಿ ತಿಳಿಯಬಲ್ಲೆವು ನಾವು. ಅದನ್ನು ಬಿಡಿಸ್ಲಿಕ್ಕೆ, ಕೈಯಿಂದ ಬಿಡಿಸ್ಲಿಕ್ಕೆ ಗೊತ್ತಿದ್ರೆ ಸಾಕಷ್ಟೇ. ಹೊರಗೆ ನೋಟಕ್ಕೆ ಅದು ಗೊತ್ತಾಗದೇ ಇರಬಹುದು, ಆದ್ರೆ ಒಳಗೆ ನೋಡಿದ್ರೆ ಗೊತ್ತಾಗ್ಬಿಡ್ತದೆ, ಬಿಡಿಸಿ ನೋಡಿದ್ರೆ ಗೊತ್ತಾಗ್ತದೆ. ಮುಂಜ ಇಶೀಕ ಅನ್ನೋದು ನಮಗೆ ದೃಷ್ಟಾಂತ ನಮಗೆ ಪರಿಚಿತ ಅಲ್ಲದೆ ಹೋದ್ರೆ ಮಾವಿನ ಹಣ್ಣು ಅದ್ರ ಗೊರಟ ಅಂತ ತಗೊಳ್ಬಹುದು. ಅಷ್ಟು ಸುಲಭವಾಗಿ ಯೋಗಿ ತನ್ನ ಆತ್ಮ ಬೇರೆ, ದೇಹ ಬೇರೆ, ನೋಡಿ ಇಲ್ಲಿ ದೇಹ ಇದೆ, ಇದು ಆತ್ಮ ಅಂತ ಆತ್ಮದ ಕಡೆಗೆ ಅವನ ಗಮನ ಹರಿತದೆ. ಅದೇ ಪಶ್ಚಾತ್ಮಾನಂ ಆತ್ಮನಿ ಅಂತ ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ, ಈಗ 2-3 ಶ್ಲೋಕದ ಹಿಂದೆ, ಈ ಕಳೆದ ಭಾಗದಲ್ಲಿ ಸಮಾಪ್ತವಾದ ಶ್ಲೋಕದಲ್ಲಿ ಅಲ್ಲಿ ಬಂದಿರುವುದು ಅದೇ. ಆತ್ಮನಲ್ಲಿ ಆತ್ಮವನ್ನು ಕಾಣ್ತಾನೆ, ತನ್ನೊಳಗೆ ಭಗವಂತನನ್ನು ಕಾಣ್ತಾನೆ ಅಂತ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಯೇವ ಆತ್ಮನಿ ಈಶ್ವರೇ. ಆತ್ಮನಿ, ಜೀವಾತ್ಮನೊಳಗೆ ಆ ಭಗವಂತ ಇರೋದನ್ನು ಕಾಣ್ತಾನೆ. ಇದನ್ನೇ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ತ್ಯಕ್ವಾ ದೇಹಾಧ್ಯಾತ್ಮ ಭಾವಂ ಜೀವರೂಪೇ ಹೃದಯ ಸ್ಥಿತೆ ದೃಷ್ಟಾತ್ಮ ಭಾವಂ ತಂಚಾಪಿ ಹರಿಪಾದಾಭ್ಯ ಸಂಸ್ಥಿತಂ ಯದಾ ಪಶ್ಯತ್ಯಾಪರೋಕ್ಷಾತ್ ತದಾ ಮುಕ್ತಿ ಮುಪೇತ್ಯಸೋ ಅಂತ ಒಂದು ಶ್ಲೋಕದಲ್ಲಿ ಹೇಳ್ತಾರೆ.
ತ್ಯಕ್ವಾ ದೇಹಾಧ್ಯಾತ್ಮಭಾವ. ನಾವೀಗ ನಾವೇ ದೇಹ ಇಂದ್ರಿಯ ಅಂತೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೇವೆ. ಇದು ನಾನು ಅಲ್ಲ ಅಂತ ನನಗೆ ಗೊತ್ತಾಗಬೇಕು ಮೊದಲು. ಜೀವರೂಪೇ ಹೃದಯ ಸ್ಥಿತೆ ದೃಷ್ಟಾತ್ಮ ಭಾವಂ. ನಾನು ಯಾರು ಆತ್ಮ ಅಂತನ್ನುವುದು ನನಗೆ ಗೊತ್ತಾಗಬೇಕು. ಈ ದೇಹ ನಾನಲ್ಲ, ಇದು ನಾನು ಆತ್ಮ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಈ ಹಿಂದೆ ಕೂಡ ಇದನ್ನು ಹೇಳಿದ್ದೆ ನಾನು ಒಂದೆರಡು ಸರಿ. ನಾನು ಮನೆಯೊಳಗಿಂದ ಬೇಕಾದಾಗ ಹೊರಗೆ ಹೋಗಬಲ್ಲೆ, ಹೊರಗಿಂದ ಬೇಕಾದಾಗ ಒಳಗೆ ಬರಬಲ್ಲೆ. ಇದು ಮನೆ ನಾನಲ್ಲ ನೋಡಿ, ನಾನು ಬೇರೆ ಮನೆ ಬೇರೆ. ಹೊರಗೆ ಬಂದು ನಿಂತ್ಕೋತೀನಿ, ಮನೆಗೆ ಏನಾದ್ರೂ ಬೆಂಕಿ ಹತ್ತಿದ್ರೆ ಹೊರಗೆ ಹೋಗಿ ನಿಂತ್ಕೋತೀನಿ, ಬೇಕಾದಾಗ ಮನೆ ಒಳಗೆ ಹೋಗಿ ಮಲ್ಕೊಳ್ತೇನೆ. ಸ್ಪಷ್ಟವಾಗಿ ಆ ಮನೆಗೂ ನನಗೂ ಇರುವಂತಹ ವ್ಯತ್ಯಾಸ ನನಗಲ್ಲಿ ಕಾಣಿಸ್ತದೆ. ಹಾಗೆ ದೇಹಕ್ಕೂ ನನಗೂ ಇರುವಂತಹ ವ್ಯತ್ಯಾಸ ಆ ಥರ ಕಾಣುವಂತಾಗಬೇಕು. ದೃಷ್ಟಾತ್ಮ ಭಾವಂ ತಂಚಾಪಿ ಹರಿಪಾದಾಪಿ ಸಂಸ್ಥಿತಂ. ನಾನು ದೇಹವಲ್ಲ, ನಾನು ಆ ಭಗವಂತನ ಪಾದಕಮಲದಲ್ಲಿ ಕೂತ್ಕೊಂಡಿದ್ದೇನೆ ಅನ್ನುವುದು ನಂಗೆ ಸಾಕ್ಷಾತ್ಕಾರ ಆಗಬೇಕು. ದೃಷ್ಟಾತ್ಮ ಭಾವಂ ತಂಚಾಪಿ ಹರಿಪಾದಾಪಿ ಸಂಸ್ಥಿತಂ ಯದಾ ಪಶ್ಚಿತ್ ತ್ಯಾಪರೋಕ್ಷಾತ್. ಭಗವಂತನ ಪಾದಕಮಲದಲ್ಲಿ ನಾನು ಕೂತಿದ್ದೇನೆ ಅನ್ನುವುದು ನನಗೆ ಸಾಕ್ಷಾತ್ಕಾರ ಆಗಬೇಕು. ಯದಾ ಪಶ್ಚಿತ್ ತ್ಯಾಪರೋಕ್ಷಾತ್, ಜ್ಞಾನ ದೃಷ್ಟಿಯಿಂದ ಅದನ್ನು ನೋಡಿದಾಗ ತದಾ ಮುಕ್ತಿ ಮುಪೈತ್ಯಸು ಅಂತ ಭಾಗವತ ತಾತ್ಪರ್ಯ. ಇಷ್ಟು ಸ್ಪಷ್ಟವಾಗಿ ದೇಹಕ್ಕೂ ಮತ್ತು ಆತ್ಮನಿಗೂ ವ್ಯತ್ಯಾಸ ಇರುವುದು ಅವನಿಗೆ ಆ ಸಂದರ್ಭದಲ್ಲಿ, ಅಪರೋಕ್ಷ ಜ್ಞಾನ ಆ ಸಂದರ್ಭದಲ್ಲಿ ಕಾಣಿಸ್ತದೆ. ಈಗ ನಮಗೆ ದೇಹ ಬೇರೆ ಆತ್ಮ ಬೇರೆ, ದೇಹ ನಶ್ವರ, ಆತ್ಮ ಅನಂತ, ಅನಾದಿ ಅನಂತ ಅಂತಿಷ್ಟು ಕೇಳಿ ಗೊತ್ತಿದೆ, ಹೇಳಿ ಗೊತ್ತಿದೆ, ಪ್ರವಚನ ಮಾಡ್ಲಿಕ್ಕೆ ಮಾತ್ರ ಗೊತ್ತಿದೆ. ಇಷ್ಟು ಗೊತ್ತಾಗುವುದೆಲ್ಲ ಆ ಪಕ್ವತೆ ಬಂದಾಗ ಮಾತ್ರ. ಮುಂಜಂ ಶರೀರ ಮಿಥ್ಯಾಹು ಇಶೀಕಾಂ ಆತ್ಮನಿಷ್ಠಿತಾಂ, ಅದನ್ನೇ ದೃಷ್ಟಾಂತ ಹೇಳಿದ್ದಾರೆ. ಮುಂಜ ಅಂದ್ರೆ ಶರೀರ, ಇಶೀಕ ಅದರೊಳಗಿರುವಂತಹ ಕಾಶ ಏನಿದೆ ಅದೇ ಈ ಆತ್ಮ. ದೇಹ ಮತ್ತು ಆತ್ಮಗಳು ಪ್ರತ್ಯೇಕವಾಗಿದೆ ಅಂತನ್ನುವುದು ಆ ಯೋಗಿಗಳಿಗೆ ಗೊತ್ತಾಗ್ತದೆ. ಅವರು ಈ ದೃಷ್ಟಾಂತವನ್ನ ಕೊಡ್ತಾರೆ. ಏತನ್ ನಿದರ್ಶನಂ ಪ್ರೋಕ್ತಂ ಯೋಗ ವಿದ್ಭಿ ಅನುತ್ತಮಂ. ಇದನ್ನೇ ನಾನು ಬೇರೆ ಮಾತಿನಿಂದ ಮಾವಿನ ಹಣ್ಣಿನ ತೊಗಟೆ ಮತ್ತು ಅದರ ಗೊರಟ ಅಂತ ಹೇಳಿದೆ. ಹಾಗೆ ಮನೆ ಮತ್ತು ಮನೆಯೊಳಗಿರುವಂತಹ ವಾಸ ಮಾಡಿಕೊಂಡಿರುವಂತಹ ವ್ಯಕ್ತಿ ಅಂತ ನಾನು ಪ್ರತ್ಯೇಕವಾಗಿ ಹೇಳುವಂತ ಪ್ರಯತ್ನ ಮಾಡಿದೆ ಅಷ್ಟೆ. ಯದಾ ಹಿ ಯುಕ್ತಮಾತ್ಮಾನಂ ಸಂಪ್ಯಕ್ ಪಶ್ಯತಿ ದೇಹಭೃತ್. ದೇಹದೊಳಗೆ ನಾವೀಗ ಬಂದಿಗಳು ಇಲ್ಲಂತಲ್ಲ, ಆದರೆ ಯೋಗದ ಮೂಲಕ ಯುಕ್ತಮಾತ್ಮಾನಂ, ಯೋಗದ ಮೂಲಕ ಆ ನನ್ನನ್ನು ನಾನು ನೋಡ್ಲಿಕ್ಕೆ ಸಮರ್ಥನಾಗಬೇಕು. ಆ ಸಂದರ್ಭದಲ್ಲಿ ಆ ತ್ರೈಲೋಕ್ಯಸ್ಯಾಪಿ ಯಃ ಪ್ರಭು, ಮೂರು ಲೋಕಕ್ಕೂ ಪ್ರಭುವಾದಂಥ ಆ ಭಗವಂತನನ್ನ ಅವನಿಗೆ ನೋಡ್ಲಿಕ್ಕೆ ಸುಲಭ ಆಗ್ತದೆ. ನತಸ್ಯ ಯಹ ಈಶ್ವರ ಕಶ್ಚಿತ್, ಆ ಭಗವಂತನನ್ನು ಕಾಣ್ತಾನೆ, ಮತ್ತೆ ಇವನಿಗೆ ಸರಿಸಮಾನನಾದವನು ಯಾರೂ ಇರೋದಿಲ್ಲ. ಅಷ್ಟು ದೊಡ್ಡ ಸಾಧನೆ ಅವನು ಮಾಡಿಬಿಟ್ಟಿರ್ತಾನೆ ಅವಾಗ ಅಂತ ಅರ್ಥ. ಅನ್ಯಾಶ್ಚೈವ ತನವಃ ಯಥೇಷ್ಟಂ ಪ್ರತಿಪದ್ಯತೆ. ಇಚ್ಛೆಗನುಸಾರವಾಗಿ ಅನೇಕ ರೂಪಗಳನ್ನು ತಾಳ್ತಾನೆ. ಇದು ಅವನು ಈ ಸಾಧನೆ ಆಗುವುದಕ್ಕಿಂತ ಮುಂಚೆನೂ ಕೂಡ ಅನೇಕ ಬಾರಿ ಪ್ರಾಣಿಯಾಗಿ ಪಕ್ಷಿಯಾಗಿ ಹುಟ್ಟಿದ್ದ, ಇದನ್ನು ನಾವು ಹಿಂದೆ ನೋಡಿದ್ದೇವೆ. ಮತ್ತೆ ಯೋಗಿ ಆದ್ಮೇಲೂ ಕೂಡ ಕೆಲವು ಬಾರಿ ತನ್ನ ಪ್ರಾರಬ್ಧ ಕರ್ಮಗಳೆಲ್ಲ ಬೇಗ ಬೇಗ ಸವಿಸಬೇಕು ಅಂತ ಅವನಿಗೆ ಕಂಡ್ರೆ ನಾನಾ ಥರದ ಶರೀರಗಳನ್ನು ಪಡ್ಕೋತಾನೆ. ಮುಪ್ಪು ಸಾವುಗಳನ್ನು ಮೀರಿ ನಿಲ್ಲುವ ಶಕ್ತಿನೂ ಅವನಿಗಿರ್ತದೆ. ಮುಪ್ಪು ಬಂದರೂ ಸಾವು ಬಂದರೂ ಅದಕ್ಕೆ ಅವನು ಶೋಕಿಸುವುದೂ ಇಲ್ಲ. ವಿನಿವೃತ್ಯ ಜರಾ ಮೃತ್ಯು ನಶೋಚಿತಿ ನ ಹೃಷ್ಯತೆ. ಅನೇಕ ಜನ ಯೋಗಿಗಳು ಅದಕ್ಕಾಗಿ ಅನ್ಯಾನ್ಯಾಶ್ಚೈವ ತನವಃ ಅನ್ನೋದಕ್ಕೆ ತುಂಬಾ ಅದ್ಭುತವಾದಂತಹ ಒಂದು ಅರ್ಥ ಇದೆ. ಒಂದಿಷ್ಟು ಸಂತಾನವನ್ನು ಪಡ್ಕೊಂಡು ಸುಖ ಪಡಬೇಕಾದ್ದು ನಾನು ಪ್ರಾರಬ್ಧ ಕರ್ಮದಲ್ಲಿದೆ ಅಂತ ಕಂಡಾಗ ಮನುಷ್ಯ ಜನ್ಮದಲ್ಲಿ ಅಷ್ಟಷ್ಟು ಶರೀರಗಳನ್ನು ಒಮ್ಮೆಲೆ ಪಡ್ಕೊಳ್ಳಿಕ್ಕಾಗೋದಿಲ್ಲ, ಅಷ್ಟಷ್ಟು ಸಂತಾನ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಮನುಷ್ಯರಿಗೆ ಅನೇಕ ನಿರ್ಬಂಧಗಳಿವೆ. ಅದಕ್ಕಾಗಿ ಅವರು ಪ್ರಾಣಿಗಳಾಗಿ ಪಕ್ಷಿಗಳಾಗಿ ಗೋಧರ್ಮದಿಂದ, ಮಹಾಭಾರತದ ಆದಿಪರ್ವದಲ್ಲಿ ಇದು ಬಂದಿದೆ, ಗೋಧರ್ಮದಿಂದ ಒಬ್ಬ ಋಷಿಯಾದವನು ಸಂತಾನ ಉತ್ಪತ್ತಿ ಪಡೆದ. ಅವನ ಅಂತರಂಗವನ್ನು ತಿಳಿಯದ ಕೆಲವರು ಇವನೇನು ಹೀಗೆ ಗೋಧರ್ಮದಿಂದ ಇಂಥ ಅಸಹ್ಯ ಮಾಡ್ತಾ ಇದ್ದಾನಲ್ಲ ಅಂತ ಅವನನ್ನು ತಿರಸ್ಕಾರ ಮಾಡಿದರು ಅಂತಿದೆ. ಮುಂದೆ ಆದಿಪರ್ವದಲ್ಲೇ ಕೊನೆಗೆ ಮಂದಪಾಲ ಅವನು ಒಬ್ಬ ಋಷಿ ಹಕ್ಕಿಯ ರೂಪದಿಂದ ವಿಹಾರ ಮಾಡಿ ಹಕ್ಕಿಯಾದ ತನ್ನ ಹೆಂಡತಿಯಲ್ಲಿ ಜರಿತಾರಿ ಮೊದಲಾದ ಪಕ್ಷಿಗಳನ್ನು ಹುಟ್ಟಿಸಿದ ಅಂತ ಕೂಡ ಬಂದಿದೆ. ಸೌಭರಿ ಅನ್ನುವ ಋಷಿ ನನಗಿನ್ನೂ 50 ಜನ ಪತ್ನಿಯರನ್ನು ಪಡ್ಕೊಂಡು ಸುಖ ಪಡ್ಕೊಳ್ಳುವುದು ಯೋಗದಲ್ಲಿದೆ, ಪ್ರಾರಬ್ಧದಲ್ಲಿದೆ ಅಂತ ಗೊತ್ತಾದಾಗ
50 ಜನ್ಮ ತಳೆಯೋದು ಇನ್ ಯಾವಾಗ ವಿಳಂಬ ಆಗ್ತದಲ್ಲ ಅಂತ ಆಲೋಚನೆ ಮಾಡಿ ಒಂದೇ ಜನ್ಮದಲ್ಲಿ 50 ರೂಪಗಳನ್ನು ತಾನು ತಾಳಿ 50 ಜನ ಸುಂದರಿಯರನ್ನ ಮಾಂಧಾತ ರಾಜನ ಮಕ್ಕಳನ್ನ ವರಿಸಿ ಮುಂದೆ ಸುಖಪಟ್ಟು ಪ್ರಾರಬ್ಧ ಕರ್ಮವನ್ನು ಕಳ್ಕೊಂಡ ಅಂತಿದೆ. ಇದೇ ಅನ್ಯಾನ್ಯಾಚೇವ ತನವಃ. ಬೇಕಾದ ಶರೀರವನ್ನು ತಾಳಬಲ್ಲ ಅವನು. ಅದಕ್ಕಾಗಿ ಅವನೆಂದು ಹಿಂಜರಿಯುವುದಿಲ್ಲ ಅಂತ ಅದರ ತಾತ್ಪರ್ಯ. ಸಂಕಟನೂ ಪಡೋದಿಲ್ಲ ಅವನು. ಹೀಗೆ 25ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.